ಪರ್ಸನ್ ನೋಡಿ ತಂದಿದ್ದವ ಅಂತ ಹೌದು ನೋಡ್ಬಿಟ್ಟೆ. ನೋಡಿರ್ತೀನಿ. ಮನೆಯ ಸಂಭ್ರಮಕ್ಕೆ ಕಾರಣವಾದವಳು ನನ್ನ ಮಗಳು. ಅವಳ ಹಾಸ್ಯ, ಚೇಷ್ಟೆ, ಓಡಾಟ, ತುಂಟಾಟ, ಸಂಭ್ರಮ, ಸಂತೋಷಕ್ಕೆ ಕಾರಣವಾದವಳು ನನ್ನ ಮಗಳು. ಬೇಸಿಗೆ ರಜೆಗಳು ಮುಗಿಯುತ್ತಾ ಬಂದವು. ಇನ್ನೇನು ಕೆಲವು ದಿನಗಳು ಬಾಕಿ. ಶಾಲೆಗಳು ಕೂಡ ಪ್ರಾರಂಭವಾಗ್ತವ. ಮಕ್ಕಳಿಗೆ ಏನಾದರೂ ತರಬೇಕು, ಬಟ್ಟೆ, ಅವ್ರಿಗೆ ಇಷ್ಟವಾದಂಥ ಬಟ್ಟೆಗಳು ತರೋಣ ಅಂತೇಳಿ ಮಾರ್ಕೆಟ್ಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ವಿ. ಮಾಡಿದ್ದು ನಮ್ಮ ಪ್ರಕೃತಿ ಎಲ್ಲ ರೆಡಿ ಆಗ್ರಿ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದ್ವಿ. ಮಕ್ಕಳಿಗೆ ತುಂಬ ಖುಷಿ ಆಗೋಯ್ತು. ನಮ್ಮ ಪ್ರಕೃತಿ ಅಂತ ಅಪ್ಪ ನಾನೇ ಮೇಕಪ್ ಮಾಡ್ತೀನಿ ಅಂತ ಹೇಳಿದರು. ಸರಿಯವ ಆಯಿತು ಅಂತ ನಾನು ಹೇಳಿದೆ. ಆಯಿತು, ರೆಡಿ ಮಾಡಿ ಪೌಡ್ರ್ ಹಾಕಿ ಕುಂಕುಮ ಹಚ್ಚಿ ಫೈನಲಿ ಒಂದು ಮುತ್ತು ಕೊಟ್ಟು ಹೋಗೋಣ ನಡಿಯಪ್ಪ ಅಂದಳು. ಆಮೇಲೆ ಇನ್ನು ಪ್ರಗತಿಗೆ ಅವರವ್ವ ತಲೆ ಬಾಚಿ ಅವ್ರಿಗೆ ಪೌಡ್ರ್ ಹಾಕಿ ರೆಡಿ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಅಷ್ಟರಲ್ಲಿ ಪ್ರಕೃತಿ ಕುರ್ಕುರೆ ತಿಂತಾಯಿದ್ಳು. ಆಕೆ ಇನ್ನೊಬ್ಬಕ್ಕಿನ್ನು ನೋಡಿದರೆ ನನಗೆ ಬೇಕು ಅಂತ ಹೇಳ್ತಿದ್ದಳು. ಆಯ್ತು, ಹಂಗೆ ಹಿಂಗೆ ತಲೆ ಬಾಚಿ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಫೈನಲಿ ಮನೆಯಿಂದ ಹೊರಗಡೆ ಹೋಗುವ ಟೈಮ್ ಬಂತು, ಹೊರಟಿವಿ. ಹಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರಕೃತಿಯ ತುಂಟಾಟಗಳು, ಚೇಷ್ಟೆಗಳು ಎಲ್ಲವೂ ಮನಸ್ಸಿಗೆ ಒಂದು ಕಡೆ ಬೇಜಾರು ತರ್ತಿತ್ತು, ಒಂದು ಕಡೆ ಖುಷಿ. ಮಕ್ಕಳು ಏನೇ ಮಾಡಿದ್ರು ಖುಷಿ ಅಲ್ವಾ. 3 ಜನ ಮಕ್ಕಳನ್ನ ಶಾಪಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು, ಅವ್ರನ್ನ ಹಿಡಿಯೋದು ಭಾರಿ ಕಷ್ಟ. ಫೈನಲಿ ಹೋಗುವ ಸಂದರ್ಭದಲ್ಲಿ ಒಂದು ಪಾರ್ಕ್ ಬಂತು. ಪಾರ್ಕಿಗೆ ಹೋಗೋಣಪ್ಪ, ಆಟ ಆಡೋಣ ಸ್ವಲ್ಪ, ಆಮೇಲೆ ಹೋಗೋಣ ಅಂದಳು. ಸರಿಯವ ಆಯಿತು ಅಂತ ಅಂದ್ಕೊಂಡು ಪಾರ್ಕ್ ಒಳಗಡೆ ಹೊರಟಿವಿ. ಹೊರಟ ತಕ್ಷಣವೇ ಆಕಿ ಮನಸ್ಸಿಗೆ ಬಂದಂಗೆ ಯಾವುದೋ ಒಂದು 4-5 ಆಟಗಳು ಆಡಿದಳು. ಟೈಮ್ ಬೇರೆ ಆಗಿತ್ತು. ಸ್ವಲ್ಪ ಆಟ ಆಡೋಕ್ಕಂತ ಬಿಟ್ಬಿಟ್ವಿ. ಆದರೂ ಪರವಾಗಿಲ್ಲ ಅಂತ ಹೇಳಿ ಅವರಿಗೆ ಬಟ್ಟೆ ತೊಗೊಳೋದಕ್ಕಿಂತ ಜಾಸ್ತಿ ಖುಷಿ ಪಟ್ಟಿದ್ದೆ ಈ ಆಟ ಆಡೋದ್ರಲ್ಲಿ. ಪರವಾಗಿಲ್ಲ, ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಅವ್ರು ಖುಷಿ ಪಡೋದೇ ನಮಗೆಲ್ಲ ಸಂತೋಷ. ನಾವು ದುಡಿಯೋದೆಲ್ಲ ಅವ್ರಿಗೋಸ್ಕರನೇ. ಟೈಮ್ ಸಿಗ್ತದೋ ಸಿಗಲ್ವೋ ಗೊತ್ತಿಲ್ಲ, ಸಿಕ್ಕಾಗ ಅವ್ರನ್ನ ಖುಷಿ ಪಡಿಸ್ಬೇಕು. ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಹೋದೆ. ಪಾರ್ಕ್ ಒಳಗಡೆ ಏನೇನೋ ಅವ್ರಿಗೆ ಖುಷಿ ಪಟ್ಟಿರೋ ಆಟಗಳನ್ನ ಆಡ್ಕೊಂಡು ನೋಡ್ರಿ, ಕೇರ್ಫುಲ್ಲಾಗಿ ಮಕ್ಕಳನ್ನ ಅವಾಗವಾಗ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಹೊರಗಿನ ಪ್ರಪಂಚ ತೋರಿಸ್ಬೇಕು. ಬರೀ ಸ್ಕೂಲು ಮನೆ ನಮಗೂ ಅವ್ರಿಗೋಸ್ಕರ ಟೈಮ್ ಕೊಟ್ಟಾಗಲೇ ಅದು ನಮಗೂ ಖುಷಿ, ಅವ್ರಿಗೂ ಖುಷಿ. ನಾವು ಖುಷಿ ಪಡ್ತೇವೆ ಗೊತ್ತಿಲ್ಲ, ಆದರೆ ಮಕ್ಕಳಿಗೋಸ್ಕರ ಅಂತೂ ನಾವು ಹೊರಗಡೆ ಕರ್ಕೊಂಡು ಹೋಗಲೇಬೇಕು. ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಹೋದೆ. ಅವ್ರು ಇಷ್ಟಪಟ್ಟಿರೋ ಥರ, ಅವ್ರು ಇಷ್ಟಪಟ್ಟಿರೋ ಕಡೆ ಓಡಾಡೋಕೆ ಬಿಟ್ಟೆ. ಅವ್ರು ಹೇಳ್ದಂಗೆ ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಆಟ ಆಡ್ತೀನಿ ಅಂತ ಅನ್ಕೋತಾರೋ ಅಲ್ಲೆಲ್ಲ ಕರ್ಕೊಂಡು ಹೋದೆ. ಖುಷಿಪಟ್ಟರು, ನನಗೂ ಖುಷಿ ಆಯಿತು. ಫೈನಲಿ ನಾವೇನು ಮಾಡಿದೆವು ಅಂದರೆ ಹೊರಗಡೆ ಬರುವ ಸಂದರ್ಭ ಇತ್ತು. ಆದರೆ ಪ್ರಕೃತಿ ಇನ್ನೊಂಚೂರು ಆಟ ಆಡಮ್ಮಪ್ಪ ಅಂತಂದಳು. ಸರಿಯವ ಆಯಿತು, ನಿನ್ನಿಷ್ಟ ಅಂತ ಹೇಳಿ ಮತ್ತೆ ಒಂಚೂರು ಆಟ ಆಡೋಕ್ಕೆ ಬಿಟ್ಟೆ ಅಲ್ಲೇ. ಯಾಕಂದರೆ 6 ಗಂಟೆ ಅಲ್ಲೇ ಆಗಿತ್ತು. ಇನ್ನೇನು 6 ಗಂಟೆ ಆಯಿತು ಬರ್ರವ ಅಂದ್ರೂ ಕೇಳಲಿಲ್ಲ. ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಆಟ ಆಡೋಣ ಅಂದರು. ಸರಿಯವ ಆಯಿತು, ಆಟ ಆಡ್ರಿ ಅಂಥೇಳಿ ಮತ್ತೆ ಬಿಟ್ಟೆ. ಆಟ ಆಡ್ಕೊಂಡು ಅವ್ರು ಆಟ ಆಡೋದನ್ನು ನೋಡಿಕೊಂಡು ನಾನು ವಿಡಿಯೋ ಮಾಡ್ಕೊಂಡು ನೋಡ್ರಿ ಅವ್ರು ನಗೋದನ್ನು ಖುಷಿ ಪಟ್ಟು ನನಗಂತೂ ಖುಷಿ ಆಗೋಯ್ತು. ಫೈನಲಿ ಸಿಕ್ಕಾಪಟ್ಟೆ ಆಟಗಳು ಆ ಪಾರ್ಕಲ್ಲಿ. ಒಂದು ಆಟಗಳು ನೋಡ್ತಿದ್ರೆ ಒಂಥರ ಖುಷಿ. ಆ ಥರ ಪಾರ್ಕ್ಗಳು ಇರಬೇಕು. ಆ ಥರ ಸಿಕ್ಕಾಗ ನಾವು ಅವ್ರ ಖುಷಿಗೋಸ್ಕರ ನಮ್ಮ ಟೈಮನ್ನು ಮುಡ್ಪಾಡಿರ್ಬೇಕು. ಫೈನಲಿ ಪ್ರಕೃತಿ ಲಾಸ್ಟ್ ಒಂದು ರಿಂಗಲ್ಲಿ ಅದೇನೋ ನೋಡ್ರಿ ಅದು ಆಟ ಹೋದ್ರು. ನಾನಂತೂ ಹಿಡಿಲಿಲ್ಲ, ವಿಡಿಯೋ ಮಾಡ್ತಾಯಿದ್ದೆ. ಅದ್ರ ಬೆಳೆಲ್ಲ ಹಾಕಿ ಗೊತ್ತದು. ಆಮೇಲೆ ತಿರ್ಗಾ ಖುಷಿಯಾಗೋದ್ರು. ಯಾಕಂದರೆ ಟೈಮ್ ಬೇರೆ ಆಗಿತ್ತು, ಬೇರೆ ಮಕ್ಕಳೆಲ್ಲ ಇದ್ದವು. ಅವ್ರು ಕೇಳ್ತಾರೆ
ಇನ್ನೊಂದು ಸ್ವಲ್ಪ ಆಡ್ತೀನಮ್ಮ, ಇನ್ನೊಂದು ರೌಂಡ್ ಅಂತ ಕೇಳ್ತಾರೆ. ಬಟ್ ನಾನೇ ಬೇಡ ಅಂತ ಹೇಳ್ತೀನಿ. ಬಾಮ್ಮ ಹೋಯ್ತು, ಟೈಮ್ ಆಯಿತು, ಹೋಗೋಣ ಅಂತ ನಾನು ಹೇಳ್ತೀನಿ. ಆಯ್ತು ಸರಿಯಪ್ಪ ಅಂತ ಹೇಳಿ ಬರ್ತಾಳೆ. ಫೈನಲಿ ಪಾರ್ಕ್ ಹೊರಗಡೆ ಇರ್ತಕ್ಕಂಥ ಡಸ್ಟ್ಬಿನ್ ಮೂಲಕ ಬಾಯ್ ಅಂತ ಹೇಳಿ ಬರ್ತೀವಿ ಹೊರಗಡೆ ಬಂದ ತಕ್ಷಣ ಗೇಟಲ್ಲೇ ಐಸ್ ಕ್ರೀಮ್ ಇರ್ತದೆ. ಐಸ್ ಕ್ರೀಮ್ ನನಗೆ ಬೇಕು, ನಿನಗೆ ಬೇಕು, ನನಗೆ ಬೇಕು, ನಿನಗೆ ಬೇಕಂತಾರೆ. ಪ್ರಕೃತಿಗೆ ಪ್ರಗತಿ ಇಬ್ಬರಿಗೆ ಐಸ್ ಕ್ರೀಮ್ ಕೊಟ್ಟು ಪ್ರಣತಿಗೆ ಮಾತ್ರ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ಯಾಕಂದರೆ ಐಸ್ ಕ್ರೀಮು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ, ಅದರಿಂದ ಬೇಡ ಅಂತ ಹೇಳಿ ಎರಡೇ ಐಸ್ ಕ್ರೀಮ್ ಕೊಟ್ಟು ಅವ್ರಿಗೆ ಒಂಚೂರು ಸ್ವಲ್ಪ ಹಾಕಿ ಕೊಡೋಕೆ ಹೇಳಿದ್ವಿ. ಆಯ್ತು, ತಿನ್ಕೊಂಡು ಆಟೋಗೆ ಬಂದು ಕುಂತ್ವಿ. ಅವರಿಬ್ಬರು ಕೊಡಿಸಿರೋ ಐಸ್ ಕ್ರೀಮೆ ಪ್ರಗತಿಗೆ ಪ್ರಣತಿಗೆ ತಿನ್ಸಕತ್ತಳು. ಆಯ್ತು, ಫೈನಲಿ ನಾವು ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಹೊರಟಿವಿ. ಗ್ಯಾಸ್ ಬೇರೆ ಸ್ವಲ್ಪ ಇತ್ತು, ಗ್ಯಾಸ್ ಸ್ವಲ್ಪ ಅದಂತೇಳಿ ಮತ್ತು ಗ್ಯಾಸ್ ಹಾಕ್ಸ್ಬೇಕಂತ ಹೇಳಿ ಗ್ಯಾಸ್ ಬಂಕಿಗೆ ಹೊಡೆದ್ವಿ ಗಾಡಿ. ಗ್ಯಾಸ್ ಬಂಕ್ ಹೊಡೆದ ತಕ್ಷಣವೇ ಗ್ಯಾಸಲ್ಲಿ ಗಾಡಿಗಳು ಒಂದು ಸ್ವಲ್ಪ ಕ್ಯೂ ಇದ್ವು, ಒಂದು 10-15 ಗಾಡಿಗಳಿದ್ವು. ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ನಿಂತು ಗ್ಯಾಸ್ ಹಾಕ್ಕೊಂಡು ಬರ್ತಾಯಿದ್ವಿ. ಪ್ರಕೃತಿ ಏನೋ ತಿಂತಾಯಿದ್ರು ಕವರು. ಅದಪ್ಪ ನಾನು ಡಸ್ಟ್ಬಿನ್ಗೆ ಹಾಕಿ ಬರ್ತೀನಿ ಅಂತಂದರು. ಸರಿಯಮ್ಮ ಆಯಿತು, ಡಸ್ಟ್ಬಿನ್ಗೆ ಹೋಗಿ ಹಾಕಿ ಬಾ ಅಂತ ಹೇಳಿ ಕಳಿಸಿದೆ. ಡಸ್ಟ್ಬಿನ್ಗೆ ಹಾಕಿ ಬಂದಳು. ನಾನು ಹೇಳ್ತೀನಿ, ಖುಷಿಯಾಗಿ ಹೋದಳು ಹೊರಗಡೆ ಕರ್ಕೊಂಬಂದಿರೋದಕ್ಕೆ. ಆಯಿತು, ಎಲ್ಲರೂ ಖುಷಿನೇ, ನಾನು ಖುಷಿ ಅಂತ ಅಂದ್ಕೊಂಡು ಫೈನಲಿ ಬಟ್ಟೆ ಅಂಗಡಿಗೆ ಬಂದೇ ಬಿಟ್ಟಿವಿ, ವಿಶಾಲ್ ಮಾರ್ಟಿಗೆ. ಎಲ್ರಿಗೂ ಬಟ್ಟೆ ತೊಗೊಳ್ತಾ ನೋಡಿದಳು. ಎಲ್ಲ ಬಟ್ಟೆಗಳು ತೊಗೊಂಡು ಪ್ರತಿ 3 ಜನಕ್ಕೂ ಎಷ್ಟು ಬೇಕು ಅಷ್ಟು ಬಟ್ಟೆಗಳು ತೊಗೊಂಡಾದ್ಮೇಲೆ ನಮ್ಮ ಪ್ರಣತಿ ಪ್ರಕೃತಿ ಅಂತೂ ಅದು ಮಾರ್ಕೆಟ್ ಸುತ್ತ, ಏನದು ಮಾರ್ಕೆಟ್ ಒಳಗಡೆ ಮಾಲ್ ಒಳಗಡೆ ತಮ್ಗೆ ಏನು ಖುಷಿ ಕೊಡ್ತದೋ ಆ ಕಡೆ ಎಲ್ಲ ಸುತ್ತಾಡ್ಕೊಂಡು, ಅಯ್ಯೋ ನೋಡ್ರಿ ಓಡಾಡೋದೆ. ಅಪ್ಪ ಮನೆಗೇನು ಬರೆಯಕ್ಕಿಲ್ಲಲ್ಲ, ಬರಿಲಿಕ್ಕೆ ಬೇಕಾ ಈಗ? ಏನಾದ್ರು ಮಾಡ್ತೀನಿ. ಏನು ಮಾಡ್ತೀನಿ? ಡ್ರಾಯಿಂಗ್ ಏನಾದ್ರು ಮಾಡಕ್ ಕಲಿಯಕ್ಕ ಪೆನ್ಸಿಲ್ ಏನ್ ಬೇಕಂತಾನೆ, ಹಾಂ ಅದಕ್ಕೆ ಬೇಕಲ್ಲ. ಬೇಕಾ? ನಡಿ ತೊಗೊಂಡು. ಆಟ ಸಾಮಾನು ಇಲ್ಲ, ಇಲ್ಲೆಲ್ಲ ಆಟ ಸಾಮಾನು ಸಿಗಲ್ಲ ಅಲ್ಲಿ. ಹೋಗಲ್ಲ, ಏನೋ ತಗೋ. ನಮ್ಮ ಪ್ರಕೃತಿಗೆ ಡ್ರಾಯಿಂಗ್ ಮಾಡಲು ಡ್ರಾಯಿಂಗ್ ಶೀಟ್ಗಳು, ಬುಕ್ಗಳು ಬೇಕಂತ ಹೇಳಿದಳು. ಸರಿ ಆಯಿತು, ನಿನ್ನ ಇಷ್ಟದ ಪ್ರಕಾರ ಬುಕ್ಗಳು ತಗೋ ಅಂತ ಹೇಳಿ ಕರ್ಕೊಂಡು ಹೋದೆ. ಆಕೆಗೆ ಇಷ್ಟದ ಪ್ರಕಾರ ಏನು ಬೇಕೋ ಅದು ಕೂಡ ತೊಗೊಂಡಾದ್ಮೇಲೆ ಪ್ರಣತಿ ಅಂತೂ ಅಲ್ಲಿರೋ ಬಟ್ಟೆಗಳೆಲ್ಲ ಕಿತ್ತೆ ಹಾಕೋದು, ಕೈಗೆ ಏನು ಸಿಗ್ತದೋ ಅದನ್ನೆಲ್ಲ ಎತ್ತಿ ಬಿಸಾಕೋದು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ, ಇಡೀ ಮಾಲೆ ನಮ್ಮದು ಅನ್ನೋ ಲೆಕ್ಕಕ್ಕೆ ಓಡಾಡ್ತಾ ಇದ್ದಳು ಪ್ರಣತಿ. ನೋಡ್ರಿ, ಯಾವುದೋ ಬಾಲ್ ಸಿಕ್ತು, ಬಾಲ್ ತೊಗೊಂಡು ಆಟ ಆಡೋಕೆ ಶುರು ಮಾಡಿದಳು. ನೋಡ್ರಿ ಹೆಂಗೆ ಆಟ ಆಡ್ತಾಳ. ಖುಷಿ ಆಕಿನ ಜೊತೆ ಇದು ಪ್ರಗತಿ. ಪ್ರಗತಿ ಆ್ಯಕ್ಚುಲಿ ಸಾಫ್ಟ್ ಹುಡುಗಿದು, ಜಾಸ್ತಿ ತುಂಟಾಟಕ್ಕೆಲ್ಲ ಹೋಗಲ್ಲ, ಜಾಸ್ತಿ ರಶ್ ಇದ್ಬಿಟ್ರೆ ಅಲ್ಲಿ ಹೋಗಲ್ಲ, ಸಿಂಗಲ್ ಆಗಿರ್ಬೇಕು ಆಕಿ. ಮಕ್ಕಳ ಮನಸ್ಸು ಎಷ್ಟೊಂದು ನಿಷ್ಕಲ್ಮಶ ಆದ್ ನೋಡ್ರಿ. ನಮ್ಮ ಪ್ರಣತಿಯಲ್ಲಿರುವಂಥ ಬಾಲು ಅದು ಯಾವುದಂತಾನೆ ಹುಡುಗಿ ಗೊತ್ತಿಲ್ಲ, ಆ ಹುಡುಗಿ ಕೊಡ್ತಾಳೆ ನೋಡ್ರಿ. ಇದಷ್ಟೇ ಅಪ್ಪ, ಇವು 3 ಅಷ್ಟೇ ನೋಡಿ, ನಿನ್ ಪರ್ಸನ್ ನೋಡಿ ದುಡ್ಡವ ಅಂತ. ಹೌದು, ನೋಡ್ಬಿಟ್ಟೆ. ನೋಡಿರ್ತೀನಿ ಫೈನಲಿ ಎಲ್ಲ ಮುಗೀತು. ಬಿಲ್ ಕೌಂಟರ್ ಹತ್ರ ಬಂದ್ವಿ. ಬಿಲ್ ಕೌಂಟರ್ ಹತ್ರ ಜನ ನೋಡಿ ಬೇಜಾರಾಗೋಯ್ತು, ಸಿಕ್ಕಾಪಟ್ಟೆ ಜನ. ಬಿಲ್ ಕ್ಲಿಯರ್ ಆಗೋಷ್ಟರಲ್ಲಿ ಅರ್ಧ ಗಂಟೆ ಆಗೋಯ್ತು. ಇನ್ನು ಈ ವಯಸ್ಸಿಗೆ ಕೇಳಲ್ಲ, UKG ಹೋಗೋದು, ಅರ್ಥ ಆಯ್ತಾ? UKG ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸ್ ಯಾರು ಕೇಳಲ್ಲ. ನೀನು ಸ್ವಲ್ಪ ಲೊಡ್ಡಣ್ಣ ವಯಸ್ಸಾಗ್ತದಲ್ಲ ಅವಾಗ ಕೇಳ್ತಾರೆ ಜಾಮಿಟ್ರಿ ಬಾಕ್ಸ್. ನಿಮ್ಗೆ ಯಾರು ಕೇಳಿದ್ರು? ಸರಿ, ಮನೆಗೆ ಹೋಗಿ ಕ್ಯಾಡ್ಲಾಗ್ತೀನಿ. ಬಾಯ್ಲಿ ಇಷ್ಟ ಆಯ್ತಾ?
ಫೈನಲಿ ಮಕ್ಕಳೊಂದಿಗೆ ಕಳೆದಂಥ ಈ ಭಾನುವಾರ ಮನಸ್ಸಿಗೆ ಭಾಳ ಖುಷಿ ಕೊಡ್ತು. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀವಿ. ಬಾಯ್ ಬಾಯ್, ಟಾಟಾ, ಗುಡ್ ನೈಟ್, ಸಿ ಯು.